ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಕಲ್ಲಂಗಡಿನ ಬಿತ್ತನೆ ಮಾಡಿಬಿಟ್ಟು ಇವತ್ತು 18 ದಿವಸ ಆಯಿತು. ಇವತ್ತು ಜನವರಿ 4, 2024. ನಾವು ಬಿತ್ತನೆ ಮಾಡಿರೋದು ಡಿಸೆಂಬರ್ 18ರಂದು ಬುಧವಾರ ಮಾಡಿದ್ವಿ. ಇವತ್ತಿಗೆ 18 ದಿವಸ ಆಯಿತು. ಇವಾಗ ನಾವು ಲೀಫ್ ಮೈನರ್ ಸ್ಟಾರ್ಟ್ ಆಗಿದೆ. ನಮಗೆ ನೋಡ್ಬೋದು ನೀವು ಇಲ್ಲಿ ಲೀಫ್ ಮೈನರ್ ಅಂದ್ರೆ ಎಲೆ ಗಣಿಗಾರಿಕೆ ಅಂತ ಹೇಳ್ತೀವಿ. ಹುಳು ಇರುತ್ತೆ ಒಂದು ಇದರಲ್ಲಿ ಕೆಳಗಡೆ, ಇದನ್ನು ಇದು ಎಲೆನೇ ತಿಂತ ಹೋಗುತ್ತೆ. ಈ ಥರ ಗೆರೆ ಮೂಡಿರುತ್ತೆ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಇದು ಲೀಫ್ ಮೈನರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದನ್ನು ನಾವು ಲೀಫ್ ಮೈನರ್ ಅಂತಂದು ಹೇಳ್ತೀವಿ, ಎಲೆ ಗಣಿಗಾರಿಕೆ ಅಂತಂದು. ಹುಳ ಎಲೆ ಒಳಗಡೆ ಇದ್ದರೆ ತಿಂತ ಹೋಗುತ್ತೆ ಅದು. ಹಾಗೆ ನಾವು ಇವಾಗ ಫಸ್ಟ್ ಸ್ಪ್ರೇ ಮಾಡಿದ್ದೀವಿ. ಇದಕ್ಕೆ ಫಸ್ಟ್ ಸ್ಪ್ರೇ ಮಾಡಿದ್ದು ನಾವು ಇದು ಪ್ರೋಕ್ಲೈಮ್ ಅಂತ ಹೇಳ್ತೀವಿ ನಾವು. ಇದು ಎನಾಮೆಕ್ಟಿನ್ ಬೆಂಜೋಟ್ ಅಂತಂದು, ಸ್ಪೋಲೇಟ್ ಅಂತಂದಿದೆ. ಇಮಾಮೆಕ್ಟಿನ್ ಬೆಂಜೋಟ್ ಅಂತಂದು ಇನ್ಸೆಕ್ಟಿಸೈಡ್. ಇದು ನೀವು ನೋಡ್ಬೋದು ಇದರಲ್ಲಿ ಇದನ್ನೇ. ಆಮೇಲೆ ಇದು ಬೇವಿನ ಎಣ್ಣೆ, ಇದು ನೀಮ್ ಆಯಿಲ್. ಇದು ಬೇವಿನ ಎಣ್ಣೆ ಹಾಕ್ಕೊಂಡಿರ್ತೀವಿ. ಇದು ಕೂಡ ಇನ್ಸೆಕ್ಟಿಸೈಡೇ. ಇದು ಲೇತಲ್ ಗೋಲ್ಡ್ ಅಂತಂದು, ಇದು ಯಾವುದಿದು ಲೇತಲ್ ಗೋಲ್ಡ್ ಅಂತಂದು, ಇದು ಕೂಡ ಇನ್ಸೆಕ್ಟಿಸೈಡೇ. ನೀವು ನೋಡ್ಬೋದು ಇದರಲ್ಲಿ. ಇದನ್ನೆಷ್ಟು ಹಾಕಿದ್ದೀವಿ ನಾವು? 5 ಗ್ರಾಮ್ ಪೌಡ್ರ. ಇದು ಇಮಾಮೆಕ್ಟಿನ್ ಬೆಂಜೋಟ್ ಅಂತಂದು ವೀಕ್ಷಕರೇ. ಇದು ಶಾವಿಗೆ ಪುಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದನ್ನೇ. ಇದು ಎಷ್ಟಿದು ಕಂಟೆಂಟ್? ಎಷ್ಟಿದು? 5 ಗ್ರಾಮ್ ಅಂದರೆ ಎಷ್ಟು ಲೀಟ್ರ್ ಕಂಟೆಂಟ್? 20 ಲೀಟ್ರ್ ಸ್ಪ್ರೇ ಟ್ಯಾಂಕಿಗೆ 5 ಗ್ರಾಮ್ ಹಾಕ್ತೀವಿ ನಾವು. ಇದನ್ನು ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇದನ್ನು ಮೆಜರ್ಮೆಂಟ್ ಕಪ್. ಇದು ಕಪ್ ತೆಗಿದನ್ನು ಒಳಗಡೆ ಹುಳು ಇಲ್ಲಿದೆ ನೋಡಿ, ಕೀಡಿ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, ಇದು ಲೀಫ್ ಮೈನರ್ ಸ್ಟಾರ್ಟ್ ಆಗೋ ಕಾರಣನೇ ಇದು ವೀಕ್ಷಕರೇ. ಇದು ಈ ಹುಳಕ್ಕೆ ನಾವು ಇವಾಗ ಸ್ಪ್ರೇ ಮಾಡಿದ್ದೀವಿ. ಇಮಾಮೆಕ್ಟಿನ್ ಬೆಂಜೋಟ್ ಅಂತಂದು ಇದನ್ನು 5 ಗ್ರಾಮ್, ಒಂದು 20 ಲೀಟ್ರ್ ಕ್ಯಾನ್ಗೆ ನಾವು ಸ್ಪ್ರೇ ಟ್ಯಾಂಕ್ಗೆ ನಾವು ಇದನ್ನು 5 ಗ್ರಾಮ್ ಹಾಕ್ಕೊತೀವಿ. ಇದು ಮೆಜರ್ಮೆಂಟ್ ಕ್ಯಾಪ್ ಇಲ್ಲಿದೆ ನೋಡಿ. ಇದು 1 ಕಪ್ಪು. ಇದರಲ್ಲೇ 1 ಕಪ್ ತಗೋ. ಇದರಲ್ಲಿ ಇದು 1 ಕಪ್ ಹಾಕ್ತೀವಿ ನಾವು ಒಂದು 20 ಲೀಟ್ರ್ ಟ್ಯಾಂಕ್, 20 ಲೀಟ್ರ್ ಕ್ಯಾನ್ಗೆ, ಸ್ಪ್ರೇ ಟ್ಯಾಂಕ್ ಅಂತ ಸ್ಪ್ರೇ ಕ್ಯಾನ್ಗೆ ಅಂತೀವಿ. 20 ಲೀಟ್ರದು. ಇದು 20 ಲೀಟ್ರಿಗೆ 5 ಗ್ರಾಮ್. ಇದು 1 ಕಪ್ಪು. ಇದು ಲೇತಲ್ ಗೋಲ್ಡ್ ಅಂತಂದು, ಇದು ಎಷ್ಟು? 25 ml ಹಾಕ್ತೀವಿ ನಾವು. ಇದು 5 ಗ್ರಾಮು. ಇದು 25 ml ಹಾಕ್ತೀವಿ. ಮೆಜರ್ಮೆಂಟ್ ಕ್ಯಾಪ್ ಇರುತ್ತೆ. 25 ml ಹಾಕ್ತೀವಿ ನಾವು ಒಂದು ಟ್ಯಾಂಕಿಗೆ, ಒಂದು ಸ್ಪ್ರೇ ಟ್ಯಾಂಕಿಗೆ 25 ml ಹಾಕ್ತೀವಿ ನಾವು. 20 ಲೀಟ್ರ್ ವಾಟರ್ಗೆ 25 ml. ಇದು ಬೇವಿನ ಎಣ್ಣೆ. ಇದು 40 ml. ಇದು 40 ml ಬೇವಿನ ಎಣ್ಣೆ. 40 ml ಹಾಕ್ಕೊಂತೀವಿ 20 ml ವಾಟರ್ಗೆ. 20 ಲೀಟ್ರ್ ವಾಟರ್ಗೆ 40 ml. ಇದು 25 ml. ಇದು ಲೇತಲ್ ಗೋಲ್ಡು 20 ಲೀಟ್ರ್ ವಾಟರ್ಗೆ 25 ml. ಇದು 5 ಗ್ರಾಮ್ ಪೌಡ್ರ್. ಇದು ಶಾವಿಗೆ ಪುಡಿ ಇಮಾಮೆಕ್ಟಿನ್ ಬೆಂಜೋಟ್. ಇದು 5 ಗ್ರಾಮ್. ಇದು 5 ಗ್ರಾಮ್ 25 ml 40 ml. 20 ಲೀಟ್ರ್ ಸ್ಪ್ರೇ ಟ್ಯಾಂಕರ್ ಕೆಪಾಸಿಟಿ ವೀಕ್ಷಕರು. ಇದು ನೋಡ್ಬೋದು. ಎಲೆ ತುಂಬ ಎಲ್ಲ ಸ್ಪ್ರೇ ಬೀಳುತ್ತೆ ವೀಕ್ಷಕರೇ. ನಾವು ಸ್ಪ್ರೇ ಮಾಡಿಲ್ಲ ಅಂದರೆ ಲೀಫ್ ಮೈನರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು 20 ದಿನದೊಳಗಡೆ ಸ್ಪ್ರೇ ಮಾಡ್ತಕ್ಕಂಥ ಡೋಸ್ ವೀಕ್ಷಕರೇ. ಇದು ಫಸ್ಟ್ ಸ್ಪ್ರೇ ನಾವು ಮಾಡಿರೋದು ಇವಾಗ ಕಲ್ಲಂಗಡಿಗೆ. ನೋಡ್ಬೋದು ವೀಕ್ಷಕರು ಯಾವ ರೀತಿ ಸ್ಪ್ರೇ ಎಲ್ಲ ತುಂಬೆಲ್ಲ ವೈಡ್ ಸ್ಪ್ರೆಡ್ ಆಗಿದೆ. ಇದು 18 ದಿನದ ಕಲ್ಲಂಗಡಿ ಬೆಳೆ ವೀಕ್ಷಕರು. ಇದು ಫಸ್ಟ್ ಸ್ಪ್ರೇ ಮಾಡಿದ್ದೀನಿ, ಫಸ್ಟ್ ಸ್ಪ್ರೇ ಡೀಟೇಲ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋ ನೋಡೋಣ, ಏನು ಗೊಬ್ಬರ ಕೊಡೋದಕ್ಕಾಗತ್ತೋ, ಫರ್ಟಿಲೈಸರ್
ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ನಾನು ಪ್ರೀವಿಯಸ್ ವೀಡಿಯೋಸ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯಾವ ರೀತಿ ಪ್ರಿಪೇರ್ ಯಾವ ರೀತಿ ಮಾಡಿದ್ದೀವಿ, ಯಾವ ರೀತಿ ಪ್ಲಾಂಟೇಷನ್ ಮಾಡಿದ್ದೀವಿ ಅಂತ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಲಿಂಕ್ ಸಿಗುತ್ತೆ ವೀಕ್ಷಕರೇ, ನೋಡಿ. ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.